ಫೈನಲಿ ಬೆಂಗಳೂರಿನಲ್ಲಿ ಆರ್ಸಿಬಿ ಗೆಲುವಿನ ಖಾತೆ ಓಪನ್ ಮಾಡಿದೆ. 3 ಮ್ಯಾಚ್ಗಳನ್ನು ಸೋತಿದ್ದಂತ ಬೆಂಗಳೂರು ಬಾಯ್ಸ್ ಈಗ 4ನೇ ಪಂದ್ಯದಲ್ಲಿ ಗೆದ್ದು ಬೀಗಿದ್ದಾರೆ. ಈ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲೂ ಕೂಡ ಮತ್ತೆ 3ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ಇವತ್ತು ಬೆಂಗಳೂರಿನ ಗೆಲುವನ್ನ ಕನ್ನಡಿಗರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಜೋಸ್ ಹೇಜಲ್ವುಡ್. RR ಪಾಲಾಗಿದ್ದಂತ ಗೆಲುವನ್ನ ಹೇಜಲ್ವುಡ್ ಹೇಗೆ ಕಿತ್ಕೊಂಡು ಬಂದ್ರು, ರಿಯಲ್ ಗೇಮ್ ಚೇಂಜರ್ ಆಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬೇರೆ ಬೇರೆ ಪಿಚ್ಗಳಲ್ಲೆಲ್ಲ ಗೆದ್ದು ಬರ್ತಾ ಇದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರು ಮೈದಾನದಲ್ಲಿ ಮಾತ್ರ ಪದೇ ಪದೇ ಸೋಲ್ತಾನೆ ಇತ್ತು. ಇದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಹಟ್ ಆಗುವಂತೆ ಮಾಡಿತ್ತು. ಇದೀಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸತತ 3 ಸೋಲುಗಳ ಬಳಿಕ ರಜತ್ ಪಾಟಿದಾರ್ ನಾಯಕತ್ವದ ಬಳಗ ಗೆಲುವನ್ನ ಕಂಡಿದೆ. ಕೊನೆ ಓವರ್ವರೆಗೂ ಕೂಡ ನಡೆದಂತ ರೋಚಕ ಪಂದ್ಯದಲ್ಲಿ 11 ರನ್ಗಳ ಗೆಲುವನ್ನ ಸಾಧಿಸಿದೆ. ಜೊತೆಗೆ ಅಂಕ ಪಟ್ಟಿಯಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ಅನ್ನ ಕೆಳಗೆ ತಳ್ಳಿ ಮತ್ತೆ 3ನೇ ಸ್ಥಾನಕ್ಕೇರಿದೆ. 4ನೇ ಪಂದ್ಯದಲ್ಲೂ ಟಾಸ್ ಸೋತ ಆರ್ಸಿಬಿ. ಒನ್ಸ್ ಅಗೇನ್ 4ನೇ ಪಂದ್ಯದಲ್ಲೂ ಟಾಸ್ ಸೋತಂತ ಆರ್ಸಿಬಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಬೇಕಾಯಿತು. ಈ ವೇಳೆ 205 ರನ್ಗಳನ್ನ ಕಲೆ ಹಾಕಿದ್ರು. ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಅದ್ಭುತ ಇನ್ನಿಂಗ್ಸ್ ಅನ್ನ ಆಡಿದ್ರು. 206 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದ ರಾಜಸ್ಥಾನ ರಾಯಲ್ಸ್ ತಂಡ ಸ್ಫೋಟಕ ಓಪನಿಂಗ್ ಅನ್ನೇ ಪಡ್ಕೊಂಡಿತ್ತು. ಒಂದ್ ಕಡೆ ಯಶಸ್ವಿ ಜೈಸ್ವಾಲ್, ಮತ್ತೊಂದು ಕಡೆ ವೈಭವ್ ಸೂರ್ಯವಂಶಿ ಅಬ್ಬರಿಸ್ತಾ ಇದ್ರು. ಆರಂಭದಿಂದಲೂ ಕೂಡ ಗೆಲುವು RR ಕಡೆನೇ ವಾಲ್ತಾ ಇತ್ತು. ಅದರಲ್ಲೂ ಭುವನೇಶ್ವರ್ ಕುಮಾರ್ 18ನೇ ಓವರ್ನಲ್ಲಿ 22 ರನ್ ಬಿಟ್ಟು ಕೊಟ್ಟರು ಇಡೀ ಮ್ಯಾಚ್ ಆಲ್ರೆಡಿ ರಾಜಸ್ಥಾನ ಕೈ ಸೇರಿದೆ ಅನ್ನುವಂತಾಗಿತ್ತು. ಆದ್ರೆ ಅಲ್ಲಿ ಮ್ಯಾಜಿಕ್ ಮಾಡಿದ್ದೆ ಜೋಸ್ ಹೇಜಲ್ವುಡ್. 19ನೇ ಓವರ್ 6 ಬಾಲ್ 1 ರನ್ 2 ವಿಕೆಟ್. 17ನೇ ಓವರ್ವರೆಗೂ ಕೂಡ ಮ್ಯಾಚ್ ಇಬ್ಬರ ಕಡೆಗೂ 50-50 ಇತ್ತು. ಆದ್ರೆ 18ನೇ ಓವರ್ ಎಸೆದಂತ ಭುವನೇಶ್ವರ್ ಕುಮಾರ್ ಅವರ ಓವರ್ನಲ್ಲಿ ಧ್ರುವ್ ಜುರೇಲ್ RR ಪರ 22 ರನ್ಗಳನ್ನ ಸಿಡಿಸುವ ಮೂಲಕ ತಂಡವನ್ನ ಮತ್ತೆ ಗೆಲುವಿನ ಲಯಕ್ಕೆ ಕರ್ತಂದ್ರು. ಆದ್ರೆ ನೆಕ್ಸ್ಟ್ ಓವರ್ನಲ್ಲೇ ಬಾಲ್ ಕೈಗೆ ಹಿಡಿದಂತ ಜೋಸ್ ಹೇಜಲ್ವುಡ್ ರಿಯಲ್ ಗೇಮ್ ಚೇಂಜರ್ ಆದ್ರು. ಆಸ್ಟ್ರೇಲಿಯಾದ ಈ ಅನುಭವಿ ವೇಗಿ ಮೊದಲು ಜುರೇಲ್ ಹಾಗೆ ನಂತರ ಜೋಫ್ರಾ ಆರ್ಚರ್ ಅವರನ್ನ ಪೆವಿಲಿಯನ್ಗೆ ಅಟ್ಟೋ ಮೂಲಕ ಕೇವಲ 1 ರನ್ ಅನ್ನ ಮಾತ್ರ ನೀಡಿದ್ರು ಆ ಓವರ್ನಲ್ಲಿ. ಹೀಗಾಗಿ 20ನೇ ಓವರ್ನಲ್ಲಿ ರಾಜಸ್ಥಾನ ಗೆಲುವಿಗೆ 17 ರನ್ಗಳು ಬೇಕಾಗಿದ್ವು. ಈ ವೇಳೆ ದಾಳಿಗಿಳಿದಂತ ಯಶ್ ದಯಾಳ್ ರಾಜಸ್ಥಾನವನ್ನ 194 ರನ್ಗಳಿಗೆ ಸೀಮಿತಗೊಳಿಸಿ ತಂಡಕ್ಕೆ ಗೆಲುವನ್ನ ತಂದುಕೊಟ್ರು. 4 ಓವರ್ 14 ಡಾಟ್ ಬಾಲ್ಸ್ 4 ವಿಕೆಟ್ ಕಿತ್ತ ಜೋಶ್. RR ವಿರುದ್ಧ ಜೋಸ್ ಹೇಜಲ್ವುಡ್ 4 ಓವರ್ಗಳನ್ನ ಬೌಲ್ ಮಾಡಿ 14 ಡಾಟ್ ಬಾಲ್ಸ್ ಗಳನ್ನ ಹಾಕಿದ್ರು. ಹಾಗೆ 33 ರನ್ಗಳನ್ನ ನೀಡಿ 4 ಪ್ರಮುಖ ವಿಕೆಟ್ಗಳನ್ನ ಬೇಟೆಯಾಡಿದ್ರು. 19ನೇ ಎಸೆತವನ್ನ 49 ರನ್ ಗಳಿಸಿ ಸ್ಫೋಟಕ ಇನ್ನಿಂಗ್ಸ್ ಆಡ್ತಾ ಇದ್ದಂತ ಜೈಸ್ವಾಲ್ಗೆ ಫಸ್ಟ್ ಪೆವಿಲಿಯನ್ ಅನ್ನ ಸೇರಿಸಿದ್ರು. ಆ ಬಳಿಕ ಮಿಡಲ್ ಓವರ್ಗಳಲ್ಲಿ ಅದ್ಭುತ ಆಟವಾಡ್ತಾ 47 ರನ್ ಬಾರಿಸಿ ಗೆಲುವಿನ ದಡ ಸೇರಿಸ್ತಾ ಇದ್ದಂತ ಧ್ರುವ್ ಜುರೇಲ್ಗೂ ಕೂಡ ಪೆವಿಲಿಯನ್ ಹಾದಿ ತೋರಿಸಿದ್ರು. ಇನ್ನು ಫಿನಿಶರ್ ರೋಲ್ ಪ್ಲೇ ಮಾಡುವಂತ ಪವರ್ ಹಿಟ್ಟರ್ ಹೆಟ್ಮೇಯರ್ಗೂ ಕೂಡ ಪೆವಿಲಿಯನ್ ಗಟ್ಟಿದ್ರು. ಹಾಗೆ ಜೋಫ್ರಾ ಆರ್ಚರ್ ವಿಕೆಟ್ ಅನ್ನ ಬೇಟೆಯಾಡಿ ರಾಜಸ್ಥಾನ ಕೈ ಸೇರಬೇಕಿದ್ದಂತ ಗೆಲುವನ್ನ ಮರಳಿ RCBಗೆ ತಂದುಕೊಟ್ರು. ಈ ಮೂಲಕ ಬೆಂಗಳೂರಲ್ಲಿ ಮೊದಲ ಗೆಲುವಿಗೆ ಕಾರಣರಾದ್ರು. ಜೋಸ್ ಹೇಜಲ್ವುಡ್ರ ಇದೇ ಪರ್ಫಾರ್ಮೆನ್ಸ್ ಈಗ RCB ಫ್ಯಾನ್ಸ್ ಎಲ್ಲರೂ ಕೂಡ ಹೌ ಇಸ್ ದಿ ಜೋಶ್ ಎನ್ನುವಂತೆ ಮಾಡಿದೆ. ನಮಸ್ಕಾರ.